ಎದ್ದಾಡ್ರಿ ನೀವು ಆಕಾರ ಮಕ್ಕೊಂಡ್ರೆ ಅದು. ಅಯ್ಯಪ್ಪ ತಲೆ. ಇದೇನಪ್ಪ ಇದು, ನಿನ್ನೆ ಕುಡ್ದು ಜಾಸ್ತಿ ಆಯ್ತು ಅನ್ಸುತ್ತೆ. ಇವನು ಈ ಕರಿದೇವು ಸವಾಸ ಮಾಡಿ ನಾನು ಕುಡಿದು ಈ ನಮ್ಮನೆ ಅರುಗೆಟ್ಟು ಎಲ್ಲೋ ಬಂದು ಬಿದ್ಕೊಂಡೀನಿ. ಸೀತಾ, ನಿನಗೇನಾಗಿಲ್ಲ ಓದಿಲ್ಲ? ನೀ ಆರಾಮದಿ ಓದಿಲ್ಲ? ತಲೆ ಜಗ್ಗಿ ನೋಸಾಗತ್ತೆ ಅಷ್ಟಕ್ಕೂ. ಅಲ್ಲ ನಿನ್ನೆ ನಮ್ಮನೆ ಕುಡ್ದೀವಿ ಅಂತ ನನಗೂ ಕುಡಿಸ್ಬಿಟ್ರಲ್ಲ. ಎಲ್ಲ ಈ ಕರಿದೇವದ್ದ. ಹೋಗಿ ಹೋಗಿ ಇಂಥ ಸವಾಸ ಮಾಡಿಬಿಟ್ವಲ್ಲ ನಾವು. ಅಯ್ಯ, ನಾನೇನು ತಪ್ಪು ಹೇಳಿದೆ? ನಾ ಮಾಡೋಣಪ್ಪ, ನಿಮ್ಮಿಬ್ಬರಿಗೇನು ಕುಡಿ ಅನ್ಯ. ಹೌದು, ನಿನ್ನೇನ ಜೋರ್ ಮಾತುಕತೆ ಆಯ್ತು. ಏನೋ ಕಂಡೀಷನ್ ಹಾಕಿದ್ ಅನ್ಸುತ್ತೆ. ಪೂರ್ತಿ ನೆನಪಿಲ್ಲ, ಚೂರು ಚೂರು ನೆನಪಾಗತೈತಿ. ಹಾಂ, ಹೌದೌದು. ಏನು ನೆನಪು ಮಾಡ್ಕೊಳ್ಳೋದು? ಸುಮ್ಮನೆ ಅವ್ನು ಇನ್ನಿದ್ದು ಕೆಟ್ಟದ್ದು, ಕೆಟ್ಟ ಟೈಮು, ಕೆಟ್ಟ ವಿಚಾರಗಳು ಅವೆಲ್ಲ ನೆನಪು ಮಾಡ್ಕೊಳ್ಳೋದು ಬೇಡೇ ಬೇಡ. ಬೇಡ, ಬಿಟ್ಬಿಡು. ನಡಿ ಹೋಗ ನಡಿ. ನನಗೆಲ್ಲ ನೆನಪೈತಿ, ನಾ ಹೇಳ್ತೇನೆ. ಹೌದಾ, ಏನು ಮಾತಾಡಿದ್ವಿ ನೆನಪು ಬರುವಂತ? ಅದೇನಂದ್ರೆ ಸೀತಾ, ಬೇಡ ಅವೆಲ್ಲ. ನಿನ್ನೇನು ಟೈಮು ಹುಡುಗದ ಸೇದೊಳಗೆ ಏನು ಮಾತಾಡಿರ್ತೀವಿ ಅಂತ ಅರಿವಿರಲ್ಲ. ಅದೆಲ್ಲ ಯಾಕೆ ಬೇಕೀಗ? ಬಿಟ್ಬಿಡು, ನಡಿ ಹೋಗ ನಡಿ. ಹಂಗಂದ್ರೆ ಹೆಂಗ? ಕಂಡೀಷನ್ ಮಾಡೈತಿ. ಕಂಡೀಷನಿಗೆ ಒಪ್ಕೊಂಡು ಕರಾರ ಪತ್ರ ರೆಡಿಯಾಗಿ ಈಗ ಒಲ್ಲೆ ಹೆಂಗಿರುತ್ತೆ ಹಂಗೆ. ನಾನು ಅದಕ್ಕೆಲ್ಲ ಒಪ್ಪ ಮಗನಲ್ಲ. ಕಂಡೀಷನ್ನೇ ರೂಲ್ಸೇ. ಸರಿ ಹೇಳಪ್ಪ, ಏನದು? ಏನಾದ್ ಗೊತ್ತನ ರಾತ್ರಿ? ಇವಾಗ ನೆನ್ಪು ನಂಗೆ. ಹೌದೌದು, ಕಂಡೀಷನ್ ಅಂದರೆ ಕಂಡೀಷನ್. ನಾನು ಹೇಳ್ದಂಗೆ ಇಬ್ಬರು ಕೇಳಬೇಕು. ನಾನು ಹೇಳಿದ್ರೊಳಗೆ ನನಗೆ ಯಾವ್ದು ಇಷ್ಟ ಆಗ್ತಾರೆ ಅವ್ರಿಗೆ ನಾನು ಓಕೆ ಅಂತ ಹೇಳ್ತೀನಿ. ಹಾಳಾದವನು ಎಲ್ಲ ನೆನಪು ಮಾಡಿಕೊಂಡ, ಹೆಂಗೂ ಮರ್ತೋಗಿದ್ಲು. ಇವ್ನು ಬೇಕಾಗಿತ್ತಲ್ಲ ಮತ್ತೆ ಸೀತಾನ ಹೆಂಗಾರ ಮಾಡಿ ಬುಟ್ಟಿ ಹೋಗ್ಬೇಕಂತೇಳಿ ಅಕ್ಕ ಎಲ್ಲ ನೆನಪಿಟ್ಕೊಡೋಣ. ನೆನಪು ಮಾಡಿ ಹೇಳಕತ್ತಾನ. ಏನು ಮಾಡೋದೀಗ? ಅರೇ ಜಾಗರಿ, ಕಾಲು ಕಲ್ಲು ಮುಳ್ಳು ಜಗ್ಗದವು, ಬಡಿಗೆ ಜಾರಿತು, ಕಾಲ್ಗೆಲ್ಲು ತೊಡಾದವು. ಸ್ವಲ್ಪ ಹುಷಾರು ನೋಡ್ಕೊಂಡು ಹೆಜ್ಜೆ ಇಡ್ರಿ. ನೀನು ಆಟ ಎಲ್ಲರ ಕಾಲು ಉಳ್ಕಿತ್ತು, ಹುಷಾರ್ ಬಾ. ಇಲ್ಲಿ ದೊಡ್ಡ ದೊಡ್ಡ ಕಲ್ಲು ನಾವು. ಅಯ್ಯೋ ಪಾಪ, ಇದೇನಿದು? ಎಷ್ಟು ವಯಸ್ಸಾದ ಅಜ್ಜ ಅಮ್ಮ ಎಂತಿಂತ ದೊಡ್ಡ ಕಟ್ಟಿಗೆವರಿ ಹೊತ್ಕೊಂಡು ಹೊಂಟಾರ. ಅಲ್ಲ, ಎಷ್ಟು ವಯಸ್ಸಿನಾಗ ಮನ್ಯಾಗ ಕುತ್ಕೊಂಡು ಆರಾಮ್ ಮುಂದೆ ತಿಂದಿರೋದು ಬಿಟ್ಟು ಯಾಕೆ ಇವ್ರು ಇಷ್ಟು ಕೆಲಸ ಮಾಡತ್ತಾರ? ಇವ್ರು ಏನೋ ಕಷ್ಟ ಇದೆ ಅನ್ಸುತ್ತೆ. ಏನು ಮಾಡೋದು ಇವಾಗ? ಸೀತಾ, ಏನು ವಿಚಾರ ಮಾಡಕತ್ತಿ? ಏನಿಲ್ಲ ಪಾಪ, ಈ ವಯಸ್ಸಾದ ಅಜ್ಜ ಅಮ್ಮನ ನೋಡಿದ್ರೆ ಯಾಕೋ ನನಗೊಂಥರ ಅನ್ಸುತ್ತೆ. ಏನು ಕಷ್ಟ ಐತೆ ಏನು ಇವ್ರಿಗೆ? ಇವ್ರ ಕಷ್ಟ ಪರಿಹಾರ ಮಾಡ್ಬೇಕಲ್ಲ. ನನಗೂ ಅಷ್ಟ. ಇವ್ರು ನೋಡ್ರೆ ನಮ್ಮ ಅಪ್ಪ ನಮ್ಮವನ್ನ ನೆನಪಾಗ್ತಾರ. ಏನು ಪಾಪ, ಹೆಂಗೈತೋ ಏನೋ ಕಷ್ಟ. ಹಂಗಿದ್ರೆ ಇವ್ರ ಜೊತೆಗೆ ಹೋಗೋಣ. ಹೋಗಿ ಏನು ಕಷ್ಟ ಅಂತ ನೋಡ್ಕೊಂಡು ಅವ್ರ ಕಷ್ಟ ಪರಿಹಾರ ಮಾಡೋಣ ನಡಿ. ಹೆಂಗಿದ್ರ ಏನು ಇವ್ರ ಜೊತೆಗೆ ಹೋಗೋದ? ಅಯ್ಯೋ, ಸುಮ್ಮನೆ ಯಾಕೆ ಅವ್ರ ಜೊತೆಗೆ ಹೋಗಿ ಅವ್ರ ಕಷ್ಟ ಎಲ್ಲ ನಮ್ಗೆ ಯಾಕೆ ಬೇಕು? ಅವ್ರು ಅನ್ಭವಿಸೋದೈತಿ ಅನ್ಭವಿಸ್ತಾರ. ಸುಮ್ಮನೆ ನಮ್ಗೆ ಯಾಕೆ? ನಮ್ಮ ಪಾಡ್ ನಾವು ಅದೀವಿ ಆರಾಮ. ಬೇಡ ಬೇಡ ಸೀತಾ, ಸುಮ್ಮನೆ ಹೋಗೋದೇನು ಬೇಡ. ಏಯ್ ಕರಿದೇವ, ನಿನಗೆ ಕರಗದಿಲ್ಲ, ನಿನ್ನ ಮನಸ್ಸು ಕರಗತಿ. ಒಂಚೂರ ನಿನ್ನ ಪಾಪ ಅನ್ನೋದಿಲ್ಲ. ನೋಡ, ವಯಸ್ಸಾದವರು ಎಲ್ಲಿ ಬೀಳ್ತೀವಿ ಏನೋ ಕಬ್ರಿಲ್ದಂಗೆ ಅಂತಿಂತ ದೊಡ್ಡ ತಲೆಮೆ ಹೊತ್ಕೊಂಡು ಹೊಂಟ್ರ ಅಂದಮೇಲೆ ಮನ್ಯಾಗ ಅವ್ರಿಗೆ ಏನೋ ಕಷ್ಟ ಇರ್ಬೋದು ಅನ್ಸುತ್ತೆ. ಅಷ್ಟು ನಿನಗೆ ಕರಿಲ್ಲ. ಅಯ್ಯೋ ದೇವ್ರಿ, ನಿಮ್ಮ ವಯಸ್ಸಾದವರು ಅದರ ಒಂಚೂರು ಅವರು ವಯಸ್ಸಿನಾರಂತ ಒಂಚೂರ ಪ್ರೀತಿ ಕೊಳ್ಳಿಲ್ಲ ನಿನಗೆ. ನೀನು ಒಂದು ಮನುಷ್ಯ ಏನಲ್ಬಿಡು. ಅಲ್ಲ ಸೀತಾ, ಅದೇನೋ ಅಂತಾರೆ, ಊರನ್ನು ತೊಗೊಂಡು ಉಡ್ಲ ಹಾಕ್ಕೊಂಡ್ರಂತೆ. ಯಾಕೆ ಬೇಕು ಅವ್ರಿಗೆ? ಈಗ ನಾವು ಹೋಗಿ ಏನು ಮಾಡೋಕ್ಕಾಗುತ್ತೆ? ಹೌದಿಲ್ಲ? ನಾ ಹೇಳತ್ತಪ್ಪ ಕರೆ ಸೀತಾನೇ ಹೇಳ್ಬಿಡು. ಕರಿದೇವ, ಅಲ್ಲ ನಮ್ಗೆ ಕಷ್ಟ ಅಂತಂದು ಕಣ್ಣಿಲೆ ನೋಡಿದ್ಮೇಲೆ ಸುಮ್ಮನೆ ಇರ್ಬೇಕಂತ ನಮಗಿಲ್ಲ. ಮನಸ್ಸು ಅಷ್ಟು ವಿಲಿ ಒದಾಡ್ತೈತೆ. ಅದ್ರಾಗೂ ವಯಸ್ಸಾದರು ಎಷ್ಟು ಸಾಧ್ಯನೋ ಒಬ್ಬರಿಗೆ ಸಹಾಯ ಮಾಡಬೇಕು. ದೇವರು ಒಂದು ಸಹಾಯ ಮಾಡೋಕೆ ಅವಕಾಶ ಕೊಟ್ಟಾಗ ಮಾಡಿಬಿಡ್ಬೇಕು. ನಮಗೂ ಒಂದು ದೇವ್ರು ಒಳ್ಳೆ ಪುಣ್ಯ ಗಂಟು ಕಟ್ಟಿ ಕೊಡ್ತಾನೆ. ಹಂಗೆಲ್ಲ ಮಾಡಬಾರ್ದು, ಚಲೋ ಅಲ್ಲ. ನಡಿ ಹೋಗೋಣ. ಅಜ್ಜ ಅಮ್ಮಂದು ಏನು ಕಷ್ಟ ಅಂತ ಅವ್ರಿಂದು ನೋಡೋಣ. ಹೌದಾ? ಆಯ್ತು ಸೀತಾ, ನೀ ಹೆಂಗಂತಿ ಹಂಗೆ. ಮತ್ತೆ ಒಳ್ಳೆಯರಂಗೆ ಎಷ್ಟು ನಾಟಕ ಮಾಡ್ತಾನೆ ನೋಡಿ. ಆಯ್ತು ಸೀತೆ, ನೀ ಹೆಂಗಂತ ಇರೋದೇ ಕೆಟ್ಟ ಮನಸ್ಸು ಇಷ್ಟು ನೋಡು. ಆತು ಬಾ, ಹೊಲದ ಮ್ಯಾರಿ ಹತ್ತಿದ್ವಿ. ಇನ್ನು ಸ್ವಲ್ಪ ಹೊತ್ತಿಗೆ ಮನೆ ಮುಟ್ಕೊಂತೀವಿ ಬಾ. ಏನ ಕಟ್ಟಿಗಿನ ಮೆಲ್ಲಕ್ಕಿಡು, ಕಾಲ್ ಮ್ಯಾಗೆ ನರಬಳಿಸ್ಕೊಂಡು ಬಾಡಿಗೆ ಅನ್ಸಿಡು. ಅಲ್ರಿ, ನನಗೆ ಹೇಳ್ತಿರಲ್ಲ, ನೀವು ಒಂದು ಕೈಯಾಗ ಬಡಿಗೆ ಹಿಡ್ಕೊಂಡು ಭಾಳ ಒಂದು ಕೈಯಾಗ ವಜ್ಜ ಇಡೋದು ತಿಳ್ಕೊಂಡ್ರಿ. ಮೆಲ್ಲಕ್ಕೆ ನೀವು ಇಡ್ರಿ, ಕೈ ಸೋತವ ಏನ? ಅಯ್ಯೋ ಪಾಪ,
ನಾವೇನಾರ ಈ ಕಟ್ಟಿಗೆ ಹೊರೆ ಇರಿಸ್ಕೊಂಡ್ರೆ ಅಥವಾ ತೊಗೊಂಡ್ರೆ ಅವ್ರು ಹಂಚ್ಕೊಂಡು ಮತ್ತೆ ಪಾಪ ವಯಸ್ಸಾಗೈತಲ್ಲ ಎದೆಗಿದ್ದು ಹೊಡೆ ಸತ್ತೋದ್ರೆ ಮಾಡ್ಬೇಕು. ಅದಕ್ಕೆ ಏನು ಮಾಡೋಕ್ಕೂ ಆಗೋಲ್ತು, ಕಣ್ಣಲ್ಲಿ ನೋಡೋಕ್ಕೂ ಆಗೋಲ್ತು. ಮೆಲ್ಲಕ್ಕಿಡು. ಹ್ಞೂ ಬರ್ರಿ ಒಳಗೆ ಹೋಗೋಣ, ಅಡಿಗೆ ಮಾಡೋಣ. ಇಲ್ಲ ಅಂದ್ರೆ ಬೈತಾಳ. ಚಾ ಮಾಡ್ಕೊಡ್ತೀನಿ ಬರ್ರಿ, ಬಿಸಿಲು ಕುಡೀರಂತ ಸಮಾಧಾನ ಆಗತ್ತೆ. ನಡಿಯ, ನೀ ಮೊದಲು ನೀರು ಕುಡಿ. ಅವಾಗಿಂದ ಗಂಟ್ಲು ಒಣಗೈತಿ ಅನ್ನತ್ತಿದ್ದೆ. ಹೋಗಿ ಮೊದಲು ನೀರು ಕುಡಿ, ಆಮೇಲೆ ನಂಗೆ ಚಾ ಮಾಡಿ ಅಂತ. ನಡಿ. ನಿಮಗೂ ನೀರಡಿಕೆ ಆಗೈತೆ ಹೌದಿಲ್ರಿ? ಬರ್ರಿ, ನಂಗೆ ಗೊತ್ತು. ನೀರು ಕೊಟ್ಟು ಚಾ ಮಾಡ್ತೀನಿ ಬರ್ರಿ. ಇಲ್ಲಾಂದ್ರೆ ಮತ್ತಿಷ್ಟೊತ್ತಾತನಂತ ಒದರುತ್ತಾಳ ಒಂದು ಅಳತಿ. ನಡ್ರಿ. ಅಲ್ಲ, ಈ ಅಜ್ಜ ಅಮ್ಮನ ಇಷ್ಟು ಕಾಟ ಕೊಡ್ತಾಳ, ಇವ್ರು ಹಂಚ್ಕೊಂಡು ನೀರು ಕುಡಿಯೋಕೆ ಚಾ ಕೊಡೋಕೆ ಹಂಚ್ಕೊಂತಾರಂದ್ರೆ ಯಾರಕ್ಕಿ ಅಷ್ಟು ಉರಿಸ್ಕೊಂತಾಳ? ಯಾರಿರ್ಬೋದು? ಅವ್ರಿಗೊಂದು ಗತ್ತಿನ ಕಾಣಿಸ್ತೀನಿ ತಡಿ ಅವ್ರಿಗೆ. ಅಲ್ಲ, ಇಷ್ಟೊತ್ತನ ಒಂದು ಮುಂಜಾನೆಗನ ಹೋಗಿರಿ, ಬರಕ್ಕೆ ಇಷ್ಟೊತ್ತ ಮನೆಗಿಲ್ಲಿ ಮಧ್ಯಾಹ್ನ ಅಡಿಗೆ ಮಾಡ್ಬೇಕು, ಸಾಯಂಕಾಲ ಕಸ ಇರಬೇಕು, ಆಕಳಿಂದದೇ ಅದು ಮನೆ ಹೊರೆ ಹೋಗೋದಕ್ಕೂ ಏನಿಲ್ಲನ. ಆಗ ಹೋಗ್ಬೇಕಂತ ಇಬ್ರು ಗಂಟೆ ಇರ್ತೀವಿ ಹಂಗ. ಏನು ಅಲ್ಲೇನು ಚಕ್ಕನ್ ಆಡಕತ್ತಿರ್ತಾರನ? ಕಟ್ಟಿಗೆ ಮಾಡ್ಕೊಂಬಿಡೋದು ಇಷ್ಟೊತ್ತು ಬೇಕನ? ಹೋಗ್ರಿ, ಬಡ ಹೋಗು, ಹೊತ್ತು ಹೊತ್ಕೊಂಡಿತ್ತು ಹಂಗೆ ಚಾ ಮಾಡ್ಕೊಂಬಂದು ಕೊಡು. ಅಲ್ಲವಾ ಸಸಿ, ಕಟ್ಟಿಗೆಲ್ಲಿದ್ದಿಲ್ವ, ಸ್ವಲ್ಪ ದೂರ ಮುಂದಕತ್ತ ಹೋಗಿ ಮಾಡ್ಕೊಂಬಂದ್ವಿ. ಅಲ್ಲ, ಈಗ ಇದ್ದು ಕಟ್ಟಿಗೆ ಅಂದ್ರು ಹೋಗಂದವ. ಈಗ ಆದಂಗೆ ದಿನಾ ಕಟ್ಟಿಗೆ ತಂತಂದು ಹಾಕಿದವು, ಜಗ್ಗೆದವು. ಅವಾಗ ಖರ್ಚಾದ್ರೆ ಸಾಕಾಗಿತ್ತವ, ಅಂದ್ರೆ ಕಳಿಸ್ತೇವ. ಅಯ್ಯ, ಅವನೇ ನಾನೇನು ಕುತ್ಕೊಂಡು ತಿಂತೀನೇನೆ. ನಾಳೆ ಮಳೆ ಮಾರು ಶುರುವಾಗತ್ತೀನ, ಬೇಕಲ್ಲ ಕಟ್ಟಿಗೆ. ಈಗಲಿಂದ ಐಟೈಟ ಹೊತ್ಕೊಂಡ್ಬಂದಿಟ್ಟಂದ್ರೆ ನಾಳೆ ಮಳೆಗಾಲ ಪೂರ್ತಿ ಬರ್ತಾವೆ. ಏನು ನಾನೇನು ಒಳ್ಳೇದು ಕೇಳ್ತೇನೆ, ಕೆಟ್ಟದ್ದು ಕೇಳ್ತಲ್ಲ. ನಾನು ಈ ಮನೆಗೆ ಅಂತ ಎಷ್ಟು ಅಂತ ದುಡ್ಲಿ, ಎಷ್ಟು ಅಂತ ಸಂಕಟ ಪಡಲಿ, ಸಾಕಾಗಿ ಹೋಗೈತೆ ನನಗರ. ಹೋಗ್ರಿ, ಬಡ ಕೆಲಸ ನೋಡೋಗ್ರಿ. ಓಹೋ ಸೀತಾ, ಈಕೆ ಸೊಸಿ. ಇವ್ವ ದೇವ್ರಿ, ಅತ್ತೆಗಳು ಸೊಸಿನ ಉರಿಸ್ಕೊಳ್ಳೋದು ನೋಡಿದ್ದೆ, ಆದ್ರೆ ಈ ಸೊಸಿ ಅಂತ ತಯಾರಾಗ್ಯಾಳ. ಇಬ್ಬರು ಅತ್ತಿ ಮಾವನ್ ಈ ನಮ್ನಿ ಉರಿಸ್ಕೊಂತಾಳ ವಯಸ್ಸಾದವ್ರನ್ನ. ಯಪ್ಪ, ಎಷ್ಟು ಕಾಟ ಕೊಡ್ತಾಳೆ ಈಕಿ. ಅಲ್ಲ, ಈ ಮಗ ಎಲ್ಲಿದ್ದಾನ? ಇಷ್ಟೆಲ್ಲ ಮಾಡೋದು ನೋಡಿ ಸುಮ್ಮನೆ ಇರ್ತಾನೆ ನನ್ನ ಮಗ, ಕಾಣವಲ್ಲ. ಹೌದು, ನಾನು ಅವಾಗಿಂದ ನೋಡಾತೀನಿ ಒಳಗೇನಾರ ಅದಾನ ಅಂತ. ಬಹುಶಃ ಮಗ ಇದ್ದಂಗಿಲ್ಲ. ನೋಡೋಣ ಅತ್ತಿಂಗದಾನ ಅಂತೇಳಿ. ತಡ್ರಿ, ನೀರು ತರ್ತೀನಿ ತಡ್ರಿ ನಿಮಗೊಂಚೂರು. ಇರ್ಲಿ ಬಿಡ, ನಾನು ಅಲ್ಲೇ ಬರ್ತೀನಿ ತಡಿ. ಏಟಂತಡ್ತಿ ಕಾಲು ಮೊದ್ಲು ಎತ್ತಿಡಾಕೊರೋಲು ಮೊಣಕಲ್ ಬೇನಿ ಅಂತಿದಿ. ಬಂತಡಿ. ತಡ್ರಿ ಒಂಚೂರು, ಒಲಿ ಈಗ ಹತ್ತೈತಿ. ಮೊದಲ ಸೊಸಿ ಚಾ ಮಾಡ್ಕೊಡ್ತೀನಿ, ಇಲ್ಲಾಂದ್ರೆ ಬೈತಾಳ. ಆಮೇಲೆ ನನಗೆ ನಿಮಗೆ ಮಾಡ್ಕೊಡ್ತೀನಿ. ಯಾಕಂದ್ರೆ ಗಟ್ಟಿನ ಹಾಲಿನಾಗ ಹಾಕಿ ಮಾಡ್ಬೇಕು, ನೀರಿನಾಗ ನಾವು ಮಾಡ್ಕೋಬೇಕು. ಅದಕ್ಕೆ ಮತ್ತೆ ಬೈತಾಳ. ಮೊದ್ಲಕ್ಕಿ ಮಾಡ್ಕೊಡ್ಲಾ ರೀ? ಅಯ್ಯೋ ಮಾರೈತಿ, ಮೊದಲಕ್ಕಿ ಕೊಡು, ಆಮೇಲೆ ನೋಡೋಣ ನಮ್ದು. ಇಲ್ಲ ಅಂದ್ರೆ ನಮ್ಮನ್ನು ಬಿಟ್ಟಾಳನ, ಹುರಿದ ಮುಕ್ತಾಳ. ಕೊಡು ಮೊದಲಕ್ಕಿಗೆ. ಏನ್ಯವ್ವ, ನನಗೆ ಅಜ್ಜ ಅಮ್ಮನ ಕಷ್ಟ ನೋಡಿ ಹಾಳು ಬರಕತ್ತೈತಿ. ಸೀತಾ, ನನಗೂ ಅಳು ಬರತೈತಿ, ಸಮಾಧಾನ ಮಾಡ್ಕೋ ಒಟ್ಟು. ಅಯ್ಯ, ಅಲ್ಲ, ಅವ್ರು ಯಾರ ಮುದುಕರು ಸಂಬಂಧ ಇಲ್ಲ, ಸಾಟಿಲ್ಲ, ಅವ್ರು ಕಷ್ಟ ಅನ್ಭವಿಸಿದ್ರು ಇವು ಯಾಡೋ ಆಗ್ತಾವ. ಎದಕ್ಕೆ ಬೇಕು? ಸುಮ್ಮನೆ ರೀ.